ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಂಜು ಕ್ರಿಯೇಟಿವ್ಸ್ಗೆ ಸ್ವಾಗತ. ಲಾಸ್ಟ್ ವೀಡಿಯೋದಲ್ಲಿ ಈ ಒಂದು ಬಾರ್ಡರ್ ಡಿಸೈನು ಬ್ರೈಡಲ್ ಬ್ಲೌಸ್ ಅದು ಕೂಡ ಹೇಗೆ ಮಾಡೋದು ಅಂತ ತೋರಿಸಿದೆ. ಈಗ ಇದರ ನೆಕ್ಸ್ಟ್ ಫರ್ದರು ನಾನು ಸ್ಲೀವಲ್ಲಿ ಹಾಕೋ ಪ್ಯಾಟರ್ನ್ ತೋರಿಸ್ತಿದ್ದೀನಿ. ಅದಕ್ಕೂ ಮೊದಲು ಇಲ್ಲಿ ನಾನು ಟ್ರೇಸಿಂಗ್ ಹಾಳೆಯನ್ನು ತೋರಿಸ್ತಾ ಇದ್ದೀನಿ. ಯಾಕಂತಂದರೆ ಇದನ್ನು ನಾನು ಇದಾಗಲೇ ಬ್ಲೌಸ್ ಮೇಲೆ ಬರ್ಕೊಂಡಿದ್ದೀನಿ. ಕೆಳಗಡೆ ಇರುವಂತಹ ಬಾರ್ಡರು ಮತ್ತು ಇಲ್ಲಿ ಮಾರ್ಕಿಂಗ್ಸ್ ಏನು ಕೊಟ್ಟಿದ್ದೀನೋ ಅದೆಲ್ಲನೂ ಸ್ಟೋನ್ಗಳನ್ನು ಹಾಕಿ ಅಂಟಿಸಿ ರೆಡಿ ಮಾಡಿ ಇಟ್ಟಿರುವಂಥದ್ದು. ಇದು ಟ್ರೇಸಿಂಗ್ ಹೀಗಿರುತ್ತೆ. ಇಲ್ಲಿ ಬರೆದಿರೋದು ನೋಡಿ, ಟ್ರೇಸಿಂದ ಅಂದರೆ ಟ್ರೇಸ್ ಮಾಡ್ಕೊಂಡಿದ್ರು ಕ್ಲಿಯರಾಗಿ ಕಾಣ್ತಿಲ್ಲ, ಅದಕ್ಕೆ ಆ ಹಾಳೆಯನ್ನು ತೋರಿಸಿದ್ದು ನಾನು. ಈಗ ನೋಡಿ, ಬಾರ್ಡರು ಎಲ್ಲ ಶುರು ಮಾಡಿದ್ದೀನಿ. ಕ್ರೀಪರ್ ಪ್ಯಾಟರ್ನ್ ಇದೆ, ಮತ್ತು ಇಲ್ಲಿ ಕುಂದನ್ ಸ್ಟೋನ್ಸು ಎಲ್ಲೆಲ್ಲಿ ಹಾಕಬೇಕಿದೆಯೋ ಅದೆಲ್ಲ ಗ್ಲೂ ಹಾಕಿ ಅಂಟಿಸಿ ಎಲ್ಲ ರೆಡಿ ಇಟ್ಟಿದ್ದೀನಿ. ಈಗ ನಾನು ಜಸ್ಟ್ ಅದನ್ನು ಫಿಲ್ ಮಾಡುವಂಥದ್ದು, ಕವರ್ ಮಾಡುವಂಥದ್ದು ಮಾತ್ರನೇ. ಲಾಸ್ಟ್ ವಿಡಿಯೋದಲ್ಲಿ ಬಾರ್ಡರ್ ಡಿಸೈನ್ ಎಲ್ಲ ತೋರಿಸಿದ್ದಲ್ಲ, ಅದೆಲ್ಲ ಆ್ಯಸ್ ಯೂಶ್ವಲ್ ಮಾಡೋದಿರುತ್ತೆ. ಅದಲ್ಲದೆ ಇನ್ನು ಕೆಲವೊಂದು ಲೀಫ್ ಪ್ಯಾಟ್ರನ್ನು ಅಥವಾ ಕ್ರೀಪರ್ ಪ್ಯಾಟ್ರನ್ ಏನಿದೆಯೋ ಅದು ಹೇಗೆ ಫಿಲ್ ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತೀರಾ. ಈಗ ನಾನು ಮಧ್ಯದಲ್ಲಿ ಒಂದು ಸ್ಟೆಮ್ ಪರ್ಪಸ್ ಅಂದರೆ ಲೀಫ್ ಒಂದು ಎಂಬೋಸ್ಡ್ ಬರೋದಕ್ಕೋಸ್ಕರ ಮಧ್ಯದಲ್ಲಿ ಒಂದು ಜರ್ದೋಸಿ ಕೊಟ್ಟು ಅದನ್ನು ಎರಡೂ ಕಡೆಯಿಂದ ಅಂದರೆ ಅದನ್ನು ಕವರ್ ಮಾಡೋ ಥರ ಹಾಕ್ತಾಯಿದ್ದೀನಿ. ಈ ರೀತಿ ಹಾಕಿದಾಗ ಆ ಲೀಫು ಡಿಸೈನು ಎಂಬೋಸ್ಡ್ ಆಗಿ ಚೆನ್ನಾಗಿ ಕಾಣುತ್ತೆ. ನಾರ್ಮಲ್ ಸೂಜಿ ದಾರನ ಯೂಸ್ ಮಾಡಿಕೊಂಡು ಹಾಕ್ತಾ ಇರುವಂಥದ್ದು. ಆರಿ ನೀಡಲಲ್ಲಿ ಮಾಡ್ಬೋದು, ಬಟ್ ಇದರಲ್ಲಿ ಮಾಡುವಾಗ ಸ್ವಲ್ಪ ಫಾಸ್ಟಾಗಿ ಮುಗಿಸ್ಕೋಬೋದು ವರ್ಕ್. ಅದಕ್ಕೋಸ್ಕರ ಸೂಜಿಯನ್ನೇ ಆಯ್ಕೆ ಮಾಡ್ಕೊಂಡಿರೋದು. ಆಲ್ಮೋಸ್ಟ್ ಇದು ಹೇಗೆ ಅಂದರೆ ಜರ್ದೋಸಿ ವರ್ಕು. ಒಂದು ಸಣ್ಣ ಒಂದು ಪ್ಯಾಟ್ರನ್ ಅಥವಾ ಡಿಸೈನು ನಿಮಗೆ ಐಡಿಯಾ ಇತ್ತು ಅಂದರೆ ಅದನ್ನು ನೀವು ಎಲ್ಲ ಕಡೆ ಹಾಕ್ಕೊಂಡು ಕವರ್ ಮಾಡೋದ್ರಿಂದ ಎಂಟೈರ್ ಬ್ಲೌಸ್ ವರ್ಕು ಆಗೋಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಲೀಫ್ ಪ್ಯಾಟರ್ನ್ ಈಗ ನಾನು ಹಾಕಿ ತೋರಿಸ್ತಾ ಇದ್ದೀನಿ. ಇದೇ ರೀತಿ ಗೋಲ್ಡ್ ಲೀಫ್ ಇದೆ, ಸಿಲ್ವರ್ ಲೀಫ್ ಇದೆ. ಅದೇ ರೀತಿ ಎಲ್ಲ ಹಾಕ್ಬಿಟ್ಟು ಬಳ್ಳಿಗೆಲ್ಲ ನೀವು ಸ್ಟೆಮ್ ಪರ್ಪಸ್ಸಾಗಿ ಎಂಥದ್ದು ಬೀಡ್ಸ್ ಅಥವಾ ಕಟ್ ಬೀಡ್ಸು ಈ ಥರ ಹಾಕಿದ್ದೀರಾ ಅಂದರೆ ನಿಮಗೆ ಡಿಸೈನ್ ಕಂಪ್ಲೀಟ್ ಆಗಿಬಿಡುತ್ತೆ. ಈಗ ನೋಡಿ, ಆ ಒಂದು ಪರ್ಲ್ ಏನೇ ಅಂಟಿಸಿದ್ನೋ ಅದಕ್ಕೂ ಸುತ್ತಲೂ ಗ್ರೀನ್ ಆ್ಯಂಡ್ ಗೋಲ್ಡ್ ಸೀಕ್ವೆನ್ಸನ್ನು ಯೂಸ್ ಮಾಡಿಕೊಂಡು, ಗ್ರೀನ್ ಬಂದು ಕಟ್ ಬೀಡು, ಗೋಲ್ಡ್ ಸೀಕ್ವೆನ್ಸನ್ನು ಹಾಕ್ಕೊಂಡು ಈ ರೀತಿ ಮಾಡ್ತಿರೋದು. ನಾವು ಇದಾಗಲೇ ಡ್ರಾಯಿಂಗ್ ಅಥವಾ ಟ್ರೇಸ್ ಮಾಡಿರೋದ್ರಿಂದ ಅಲ್ಲಿ ಅಕ್ಕಪಕ್ಕ ಯಾವ್ಯಾವ ಪ್ಯಾಟರ್ನ್ಸ್ ಬರುತ್ತೋ ಅದೆಲ್ಲನೂ ಒಂದೇ ಸತಿ ಸೂಜಿ ದಾರದಲ್ಲಿ ಪೋಣಿಸ್ಕೊಂಡು ಹಾಕ್ಕೊಂಡು ಹೋಗ್ತಾ ಇರ್ಬೋದು. ಈಗ ಇದೇ ರೀತಿ ಎಲ್ಲ ಆಲ್ಮೋಸ್ಟ್ ಈಗ ಇರುವಂಥ ಲೀಫು ಮತ್ತು ಫ್ಲವರ್ದು ಡಿಸೈನ್ ಆಗೋಗುತ್ತೆ. ಈಗ ನೋಡಿ, ಒಂದು ಸ್ವಲ್ಪ ಸ್ಟೆಮ್ಮು ಲುಕ್ಕು ಬರೋದಕ್ಕೋಸ್ಕರ ಈ ರೀತಿ ಹಾಕ್ತಿದ್ದೀನಿ. ಇನ್ನೊಂದು, ಇದು ಕಂಪ್ಲೀಟ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಬ್ಲೌಸ್ ಒಂದು ಪ್ಯಾಟರ್ನ್ ಆಗಿರೋದ್ರಿಂದ ನಾವು ಯೂಸ್ ಮಾಡುವಂಥ ಮೆಟೀರಿಯಲ್ ಎಲ್ಲನೂ ಗೋಲ್ಡ್ ಆ್ಯಂಡ್ ಸಿಲ್ವರ್ ಬೇಸ್ಡೇ ಇದೆ. ಅದರಲ್ಲಿ ಸ್ವಲ್ಪ ಗ್ರೀನ್ ಟಚ್ಚು ಮತ್ತು ರೆಡ್ಡನ್ನು ಕೊಟ್ಟಿದ್ದೀನಿ. ಇದರಲ್ಲಿ ಯಾವುದೇ ರೆಡ್ ಅಥವಾ ಗ್ರೀನ್ ಇಲ್ಲ ಫ್ರೆಂಡ್ಸ್. ಸೊ ಸ್ವಲ್ಪ ಇದು ಮದುವೆ ಒಂದು ಮುಹೂರ್ತದ ಬ್ಲೌಸ್ ಆದ್ದರಿಂದ ಸ್ವಲ್ಪ ಗ್ರೀನ್ ಮತ್ತು ರೆಡ್ ಕಲರ್ ಹಾಕೋದು ಚೆನ್ನಾಗಿ ಕಾಣುತ್ತೆ ಅಂತ. ಈಗ ಆ ರೆಡ್ ಕಲರ್ದು ಸ್ಟೋನನ್ನು ಅಂಟಿಸಿದ್ದೆ ಅಲ್ವಾ, ಪ್ರೀವಿಯಸ್ ವಿಡಿಯೋದಲ್ಲಿ ನೀವು ಜರ್ದೋಸಿಯಿಂದ ಹಾಕೋದು ನೋಡಿದ್ರಿ ನೋಡಿ. ಅಲ್ಲಿ ಬಾರ್ಡರ್ ಮೇಲ್ಗಡೆ ಕಾಣ್ತಿದೆಯಲ್ಲ, ಅಲ್ಲಿ ಜರ್ದೋಸಿಯನ್ನು ಲವಂಗ ಸ್ಟಿಚ್ ಹಾಕಿ ಮಾಡಿದ್ದೆ. ಈಗ ಇಲ್ಲಿ ನಾನು ಜರಿ ಥ್ರೆಡ್ 6 ಎಳೆದು ಬರುತ್ತಲ್ಲ ಅದನ್ನು ಪೋಣಿಸ್ಕೊಂಡು ಈಗ ಈ ಫ್ಲವರ್ಸನ್ನು ಹಾಕ್ತಿದ್ದೀನಿ. ಬಾರ್ಡರ್ಗೆ ಜರ್ದೋಸಿ ಮತ್ತು ಫಿಲ್ಲಿಂಗ್ ಮೇಲ್ ಪೋರ್ಷನ್ನಲ್ಲಿ ಅಂದರೆ ಸ್ವಲ್ಪ ಸ್ಲೀವ್ದು ಎಂಟಿ ಸ್ಪೇಸನ್ನು ಕವರ್ ಮಾಡೋಕ್ಕೆ ಬಳ್ಳಿಗಳನ್ನು ಬರ್ಕೊಂಡಿದ್ವಲ್ಲ, ಅಲ್ಲಿ ಬರುವಂಥ ಫ್ಲವರ್ಗೆ ಈ ರೀತಿ ಜರಿ ಥ್ರೆಡ್ಡಿಂದ ಹಾಕ್ತಿರೋದು. ಅದಕ್ಕೂ ಅಷ್ಟೇ ಮ್ಯಾಚಿಂಗ್ ಬ್ಲೌಸ್ ಕಲರ್ದೇ ನಾನು ಗೋಲ್ಡ್ ಜರಿದು ಕಲರನ್ನು ಆಯ್ಕೆ ಮಾಡಿ ಈ ಥರ ಲೇಝಿ ಡೇಸಿ ಸ್ಟಿಚ್ಚು, ಆಗಲೇ ಲವಂಗ ಅಂದರೆ ಲೇಝಿ ಡೇಸಿ ಸ್ಟಿಚ್ಚನ್ನು ಹಾಕಿ ಇದನ್ನು ಕಂಪ್ಲೀಟ್ ಮಾಡ್ಕೊಳ್ಳೋವಂಥದ್ದು. ರೆಡ್ ಕಲರ್ ಇರೋ ಸ್ಟೋನ್ಗೆಲ್ಲನೂ ಒಂದು ರೌಂಡು ಕಟ್ಬೀಡಿಂದ ರೌಂಡಾಗಿ ಹಾಕಿ ಆಮೇಲೆ ಇದನ್ನು ಹಾಕಬೇಕು. ಯಾಕಂದರೆ ಸ್ವಲ್ಪ ಹೈಟ್ ಇದೆ ಅದಕ್ಕೋಸ್ಕರ ಆ ರೀತಿ ಮಾಡಬೇಕಾಗತ್ತೆ. ಈಗ ಇದಿಷ್ಟು ಕಂಪ್ಲೀಟ್ ಆದಮೇಲೆ ನಮ್ಮದು 2 ಕಲರ್ ಕಾಂಬಿನೇಷನ್ ಅಲ್ವಾ ಬ್ಲೌಸು, ಸಿಲ್ವರ್ ಆ್ಯಂಡ್ ಗೋಲ್ಡು. ಅದಕ್ಕೋಸ್ಕರ ಗೋಲ್ಡ್ ಮಧ್ಯೆ ಮಧ್ಯೆ ಲವಂಗ ಸ್ಟಿಚ್ಚಿಂದ ನಾನು ಇಲ್ಲಿ ಸಿಲ್ವರ್ ಜರಿ ಥ್ರೆಡ್ಡನ್ನು 6 ಎಳೆದಿರುತ್ತಲ್ಲ ಅದನ್ನು ತೊಗೊಂಡು ಹಾಕ್ತಾಯಿದ್ದೀನಿ. ಸಿಲ್ಕ್ ಥ್ರೆಡ್ಡನ್ನು ನಾನು ಭಾಳ ಕಡಿಮೆ ಬಳಸಿದ್ದೀನಿ. ಇದರಲ್ಲೆಲ್ಲ ಜರಿ ಥ್ರೆಡ್ಡು ಮತ್ತು ಕುಂದನ್ ಸ್ಟೋನ್ಸ್ಗಳು, ಜರ್ದೋಸಿ, ಕಟ್ ಬೀಡು, ಸೀಕ್ವೆನ್ಸು ಇವುಗಳನ್ನು ಅಷ್ಟೇ ಹೆಚ್ಚಾಗಿ ಬಳಸಿರುವಂಥದ್ದು. ಈಗ ಇಲ್ಲಿ ಹಾಕ್ತಿರುವಂತಹ ದೊಡ್ಡ ದೊಡ್ಡ ಸ್ಕ್ವಯರ್ ಶೇಪು ಒಂದು ಕ್ಲಿಪ್ ಸ್ಟೋನ್ಸ್ಗೆ ಸುತ್ತಲೂ ನಾನೇನು ಮಾಡ್ತಿದ್ದೀನಿ ಅಂದರೆ
ಈ ಸ್ಯಾರಿ ಕುಚ್ಚಿಗೆ ಯೂಸ್ ಮಾಡ್ತೀವಲ್ಲ ಬೀಡ್ಸು ಅಂಥದನ್ನು ತೊಗೊಂಡು, ಯಾಕಂದರೆ ಇದು ಹೈಟ್ ಜಾಸ್ತಿ ಇದೆ ಸ್ಕ್ವಯರ್ದು ಈ ಒಂದು ಸ್ಟೋನು, ಅದಕ್ಕೆ ಸರಿ ಹೋಗುವಂತಹ ಬೀಡ್ ಅಂದರೆ ಇದೇ ಸರಿ ಹೋಗುತ್ತೆ, ಯಾವುದು ಕುಚ್ಚಿಗೆ ಹಾಕೋ ಬೀಡ್ ಅಂತ ಹೇಳಿ ಇದನ್ನು ತೊಗೊಂಡು ನಾನು ಸುತ್ತಲೂ ಕೊಡ್ತಾಯಿದ್ದೀನಿ. ಅಗೇನ್ ಇದು ಕಲರ್ ಸ್ವಲ್ಪ ಡಿಮ್ ಅಂದರೆ ಒಂಥರ ಆ್ಯಂಟಿಕ್ ಲುಕ್ ಬರೋವಂಥ ಕಲರನ್ನು ಆಯ್ಕೆ ತೊಗೊಂಡಿದ್ದೀನಿ. ಯಾಕಂದರೆ ಬ್ಲೌಸು ಗೋಲ್ಡ್ ಆದ್ದರಿಂದ ಲೈಟರ್ ಶೇಡು, ಡಾರ್ಕರ್ ಶೇಡು ಅಥವಾ ಆ್ಯಂಟಿಕ್ ಲುಕ್ಕು ಈ ರೀತಿ ಬರೋ ಶೇಡ್ಗಳನ್ನು, ಗೋಲ್ಡಲ್ಲೇ ಇರುವಂಥ ವೇರಿಯೇಷನ್ಸ್ ಇರೋದನ್ನು ತೊಗೊಂಡು ಹಾಕುವಾಗ ಬ್ಲೌಸ್ ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ಸ್ಕ್ವಯರ್ ಆಗಿರೋ ಆ ಸ್ಟೋನ್ ಸುತ್ತಲೂ ಸ್ಕ್ವಯರಾಗೇ ಬರೋ ಥರ ನಾನು ಬೀಡ್ಸನ್ನು ಹಾಕಿ ಕಂಪ್ಲೀಟ್ ಮಾಡಿಕೊಂಡೆ. ಇದು ಫಸ್ಟು ಒಂದು ಲೇಯರ್ ಆಯಿತು. ಈಗ ಈ ಒಂದು ಮೋಟಿವ್, ಇದೊಂದು ಮೋಟಿವ್ ನೀವು ಹಾಕೋದು ಕಲ್ತ್ಕೊಂಡ್ರೆ ಉಳಿದ ಎಲ್ಲ ಮೋಟಿವ್ನು ಇದೇ ರೀತಿ ಕಂಟಿನ್ಯೂ ಮಾಡಬೇಕಾಗತ್ತೆ. ಈಗ ನೆಕ್ಸ್ಟು ನಾನು ಆಗಲೇ ನಾವು ಯೂಸ್ ಮಾಡಿದ್ವಲ್ಲ ಜರಿದು 6 ಎಳೆ ದಾರದ್ದು ಸಿಲ್ವರ್ದು, ಅದನ್ನೇ ಪುನಃ ಇಲ್ಲಿ ಸುತ್ತಲೂ ಫ್ರೆಂಚ್ ನಾಟ್ ಕೊಡ್ತಾಯಿದ್ದೀನಿ. ಸಿಲ್ಕ್ ಥ್ರೆಡ್ ಬದಲಾಗಿ ಈ ರೀತಿ ನೀವು ಯೂಸ್ ಮಾಡುವಾಗ ಸ್ವಲ್ಪ ಚೆನ್ನಾಗಿ ಈ ಬ್ಲೌಸು ಗ್ರ್ಯಾಂಡಾಗಿ ಕಾಣುತ್ತೆ. ಗ್ರ್ಯಾಂಡ್ ಬ್ಲೌಸ್ ಬರಬೇಕು ಅಂದರೆ ನಾವು ಯೂಸ್ ಮಾಡೋ ಮೆಟೀರಿಯಲ್ ಮೇಲೆ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್. ನಾವು ಜಸ್ಟು ಥ್ರೆಡ್ಡಲ್ಲಿ ಸಿಲ್ಕ್ ಥ್ರೆಡ್ ಅಂದರೆ ಸಿಂಪಲ್ ಥ್ರೆಡ್ ವರ್ಕ್ ಆಗಿಬಿಡುತ್ತೆ. ಅದಕ್ಕೆ ನಾವು ಒಂದಷ್ಟು ಈ ಥರ ಜರಿ, ಜರ್ದೋಸಿ, ಸೀಕ್ವೆನ್ಸು ಮತ್ತು ಕಟ್ ಬೀಡ್ಸು ತುಂಬ ಚೆನ್ನಾಗಿ ಕಲರ್ಸು ಸಿಗುತ್ತೆ. ಮತ್ತು ಶುಗರ್ ಬೀಡ್ಸಲ್ಲೂ ಅಷ್ಟೇ, ಗ್ಲಾಸ್ ಬೀಡ್ಸಲ್ಲಿ ನಿಮಗೆ ತುಂಬ ಥರದ್ದು ಸಿಗುತ್ತೆ. ಅದನ್ನು ಯೂಸ್ ಮಾಡಿಕೊಂಡು ಬ್ಲೌಸ್ ವರ್ಕ್ ಮಾಡ್ಬೋದು. ನೋಡಿ ಈ ರೀತಿ. ಈಗ ನಾನು ಅಗೇನ್ ಕಟ್ ಬೀಡಲ್ಲಿರುವಂತಹ ಸಿಲ್ವರ್ದು ಒಂದು ಕಟ್ ಬೀಡ್ ತೊಗೊಂಡು ಸುತ್ತಲೂ ಅದಕ್ಕೆ ಒಂದು ಔಟ್ಲೈನ್ ಕೊಡ್ತಿದ್ದೀನಿ. ಅಂದರೆ ನಾವು ಹೀಗೆ ಮಾಡಬೇಕು ಅಂತಲ್ಲ, ನಿಮಗೆ ಯಾವ ರೀತಿ ನೋಡಬೇಕು ಅನಿಸುತ್ತೋ ಆ ರೀತಿ ಪ್ಯಾಟರ್ನ್ಸನ್ನು ಚೇಂಜ್ ಮಾಡ್ಕೋಬೋದು. ಇಲ್ಲಿ ಅಗೇನ್ ನಾವು ಬಾರ್ಡರ್ಸು 2-3 ಬಾರಿ ರಿಪೀಟ್ ಆಗುತ್ತೆ. ಇದು ಕೆಳಗಡೆ ಒಂದು ಮೇಲೆ ಒಂದು ಅಂತ ಈ ರೀತಿ 3 ಬಾರ್ಡರ್ ರಿಪೀಟ್ ಆಗೋದ್ರಲ್ಲಿ ಇಲ್ಲಿ ಮಧ್ಯದಲ್ಲಿ ಸ್ಟೋನ್ ಅವರು ಸ್ಪೆಸಿಫಿಕ್ಕಾಗಿ ಇಲ್ಲಿ ಈ ಥರ ಸ್ಟೋನ್ಸ್ ಬೇಕು ಅಂತ ಹೇಳಿದ್ದಕ್ಕೆ ದೊಡ್ಡ ದೊಡ್ಡ ಸ್ಟೋನನ್ನು ಹಾಕಿದ್ದಿದ್ದು. ಈಗ ಆ ಸ್ಟೋನಿಗೂ ಇನ್ನಷ್ಟು ಗ್ರ್ಯಾಂಡಾಗಿ ಮಾಡೋದಕ್ಕೋಸ್ಕರ ಈ ರೀತಿ ತಿಲ್ಕತ್ ಶೇಪ್ ಸ್ಟೋನ್ಗಳನ್ನು, ಇದು ಕೂಡ ಅಷ್ಟೇ ಪೀಸ್ ಲೆಕ್ಕದಲ್ಲಿ ಕೊಡ್ತಾರೆ, ಸಿಂಗಲ್ ಪೀಸ್ಗೆ ಇಷ್ಟು ಅಂತ. ಆ ರೀತಿ ಇದರಲ್ಲೇ ತೊಗೋಬೇಕಾಗತ್ತೆ. ಇದೆಲ್ಲ ಪ್ಯಾಕೆಟ್ ವೈಸ್. ಇದು ನಾರ್ಮಲ್ ಕುಂದನ್ ಅಲ್ಲ. ಕುಂದನ್ ಆದರೆ ನಿಮಗೆ ಅದಕ್ಕೂ ಇದಕ್ಕೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಇದು ಗ್ಲಿಟರು ಅಥವಾ ಶೈನು ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಕ್ವಾಲಿಟಿದು. ಒಂದು ₹5, ₹10 ಈ ಥರ ವೇರಿಯೇಷನ್ಸ್ ಇರುತ್ತೆ. ಒಂದೊಂದು ಸ್ಟೋನ್ಗೆ, ಒಂದೊಂದು ಸೈಜಿಗೆ, ಶೇಪ್ಗೆ ಚೇಂಜ್ ಆಗ್ತಾ ಇರುತ್ತೆ. ಅಂಥದ್ದನ್ನು ತೊಗೊಂಡು ಇಲ್ಲಿ ಹಾಕ್ತಾ ಇರುವಂಥದ್ದು. ಈಗ ನೋಡಿ ಆಲ್ಮೋಸ್ಟ್ ಈ ಒಂದು ತಿಲ್ಕತ್ ಶೇಪುದೆಲ್ಲ ಹಾಕಿದ್ದಾಯಿತು. ಈಗ ಮಧ್ಯದಲ್ಲಿ ಇದಾಗಲೇ ನಾವು 2 ಫ್ಲವರ್ ಮೇಲ್ಗಡೆ ಜರ್ದೋಸಿ ಫ್ಲವರ್ಸ್ ಕಾಣ್ತಿದೆಯಲ್ಲ ಬಾರ್ಡರಲ್ಲಿ, ಅಲ್ಲಿ ಹಾಕಿರುವ ಪ್ಯಾಟರ್ನನ್ನೇ ಈ ಗ್ಯಾಪ್ಗೂ ಹಾಕ್ತಾ ಇದ್ದೇನೆ. ಇದು ಹೇಗೆ ಹಾಕೋದು ಅಂತ ಪ್ರೀವಿಯಸ್ ವಿಡಿಯೋದಲ್ಲೂ ನೋಡಿದ್ರಿ, ಆದರೆ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅನ್ನೋರು ಈಗ ನೋಡಿಕೊಂಡು ತಿಳ್ಕೊಬೋದು. ಹಾಗೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ತೀರಾ, ನೋಡ್ತೀರಾ ವಿಡಿಯೋನ ಕೊನೆ ತನಕ ನೋಡೋದಿಲ್ಲ ಮತ್ತು ಲೈಕ್ ಮಾಡೋದಿಲ್ಲ. ದಯವಿಟ್ಟು ಲೈಕ್ ಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಮಗೆ ಒಂದು ಸಪೋರ್ಟ್ ಅಂತಾಗುತ್ತೆ ಮತ್ತು ಒಂದಷ್ಟು ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೂ ನನಗೂ ಹುರುಪಿರುತ್ತೆ ಫ್ರೆಂಡ್ಸ್. ಹಾಗಾಗಿ ದಯವಿಟ್ಟು ಆ ಕೆಲಸ ಮಾಡಿ ಅಂತ ಹೇಳ್ತಾ, ಹಾಗೆ ಇನ್ನೂ ಏನಾದರೂ ನೀವು ಆನ್ಲೈನ್ ಕ್ಲಾಸಲ್ಲಿ ಜಾಯ್ನ್ ಆಗಬೇಕು, ಕಲಿಬೇಕು ಅಂತಂದರೆ ವಾಟ್ಸಪ್ಗೆ ಮೆಸೇಜ್ ಮಾಡಿ ತಿಳ್ಕೊಬೋದು ಫ್ರೆಂಡ್ಸ್. ನೋಡಿ ಸ್ಟೋನನ್ನು ಮರೆಯದೇ ಅಲ್ಲಿ ಇರುವಂತಹ ಹೋಲ್ಸಲ್ಲಿ ಸ್ಟಿಚ್ ಕೊಟ್ಟು ಅದನ್ನು ಲಾಕ್ ಮಾಡಲೇಬೇಕು. ಅದಕ್ಕೆ ವೈಟ್ ಕಲರನ್ನೇ ತೊಗೊಂಡಿದ್ದೆ. ಸ್ಟೋನ್ ಯಾವ ಬಣ್ಣ ಇರುತ್ತೋ ಆ ಥರ ಬಣ್ಣದ್ದೇ ನಾವು ದಾರದಿಂದ ಪೋಣಿಸಿ ಅದನ್ನು ಲಾಕ್ ಮಾಡಬೇಕಾಗತ್ತೆ. ಈಗ ಅದಕ್ಕೆ ಲಾಕ್ ಮಾಡಿ ಅದನ್ನು ಸೆಕ್ಯೂರ್ ಮಾಡಿದ ಮೇಲೆ ಉಳಿದಂತಹ ಡಿಸೈನ್ ಇದಕ್ಕೂ ಸುತ್ತಲೂ ಔಟ್ಲೈನ್ ಕೊಡಬೇಕು. ಆಗಲೇ ಆ ಡಿಸೈನು ಕಂಪ್ಲೀಟ್ ಆದಂಗೆ ಆಗುತ್ತೆ. ನೋಡಿ ತಿಲ್ಕತ್ ಶೇಪ್ಗೆ ಹೇಗೆ ಹಾಕಬೇಕು, ರೌಂಡ್ ಸರ್ಕಲಾಗಿ ಹಾಕೋದು ಹೇಗೆ, ಶಾರ್ಪ್ ಎಡ್ಜಸ್ ಬರಬೇಕಂದ್ರೆ ಬೀಡ್ಸ್ ಅಥವಾ ಕಟ್ ಬೀಡ್ ಹೇಗೆ ಹಾಕಬೇಕು, ಇದೆಲ್ಲದರದ್ದು ಟ್ಯುಟೋರಿಯಲ್ ವೀಡಿಯೋಸು ನನ್ನ ಚಾನಲಲ್ಲಿದೆ. ಪ್ಲೇಲಿಸ್ಟಿಗೆ ಹೋಗಿದ್ದೀರಾ ಅಂದರೆ ನಿಮಗೆ ಕಂಪ್ಲೀಟ್ ಎಲ್ಲವೂ ಆನ್ ಫ್ರೀ ಆಫ್ ಕಾಸ್ಟಲ್ಲಿ ನೀವು ನೋಡಿ ಕಲಿತು ನೀವು ಡಿಸೈನರ್ಸ್ ಆಗ್ಬೋದು ಫ್ರೆಂಡ್ಸ್. ತುಂಬ ಕಷ್ಟ ಏನಿಲ್ಲ, ಶ್ರಮಪಟ್ಟು ಸ್ವಲ್ಪ ಅಂದರೆ ಕಲಿಯೋದಕ್ಕೆ ಕಷ್ಟ ಆಗ್ಬೋದು, ಬಟ್ ಒನ್ಸ್ ನೀವು ಕಲ್ತ್ಕೊಂಡ್ಬಿಟ್ಟಿದ್ದೀರಾ ಅಂದರೆ ಆರಾಮಾಗಿ ಬ್ಲೌಸ್ ವರ್ಕ್ ಮಾಡ್ಬೋದು. ಅದರಲ್ಲಿ ನಾನು ಅಷ್ಟೇ, ನನಗೆ ಒಂದು ಸ್ವಲ್ಪ ಇದ್ದ ನಾಲೆಜನ್ನು ಯೂಟ್ಯೂಬನ್ನು ನೋಡಿ ಕೆಲವೊಂದು ಬೇರೆ ವಿಡಿಯೋಸ್ ನೋಡಿ ಕಲಿತು ಈಗ ಈ ಮಟ್ಟಕ್ಕೆ ನಾನು ಬ್ಲೌಸ್ ವರ್ಕ್ ಮಾಡ್ತಿದ್ದೀನಿ. ಮೋರ್ ದೆನ್ 100 ಸ್ಟೂಡೆಂಟ್ಸ್ಗೆ ನಾನು ಟೀಚ್ ಮಾಡಿದ್ದೀನಿ ಆನ್ಲೈನ್ ಕ್ಲಾಸಲ್ಲಿ.
ಒಂದು ರೀತಿ ನನಗೂ ಖುಷಿ ಆಗುತ್ತೆ. ಒಂದು ಸಾಧಾರಣ ಒಂದು ಮಹಿಳೆ ಮನೆಯಲ್ಲಿದ್ದು ಈ ರೀತಿ ಮಾಡ್ಕೋಬೋದು ಅನ್ನೋದಕ್ಕೆ ನಾನೇ ಒಂದು ಉದಾಹರಣೆ ಅಂತ ಹೇಳ್ಬೋದು ಫ್ರೆಂಡ್ಸ್. ನೀವು ಈ ರೀತಿ ಇನ್ನೊಂದು ಉದಾಹರಣೆಯಾಗಿ ಆಗಬೇಕು ಅನ್ನೋದೇ ನನ್ನ ಒಂದು ಆಸೆ ಆಗ್ತಿದೆ ಅಂತ ಹೇಳ್ತೀನಿ. ಈಗ ಈ ವಿಡಿಯೋದಲ್ಲಿ ನೀವು ನೋಡಿದ್ದು ಸ್ಲೀವ್ ಪ್ಯಾಟರ್ನೇ. ನೆಕ್ಸ್ಟ್ ವಿಡಿಯೋದೊಂದಿಗೆ ಭೇಟಿಯಾಗ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್ ಫ್ರೆಂಡ್ಸ್.